ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ನಾಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಭವಿಷ್ಯ ನಿರ್ಧಾರವಾಗುತ್ತೆ. ಮತ ಎಣಿಕೆ ಕೇಂದ್ರದಲ್ಲಿ ಕೊನೆಯ ಸುತ್ತಿನ ಸಿದ್ಧತೆ ಮತ್ತೆ ಪರಿಶೀಲನೆ ನಡೆಯುತ್ತಾ ಇದೆ. ಸಿದ್ಧತೆಯನ್ನ ಪರಿಶೀಲಿಸಿದ್ದಾರೆ ಚುನಾವಣಾಧಿಕಾರಿ ಸಂತೋಷ್ ಕುಮಾರ್. ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿರುವಂತಹ ಮತ ಎಣಿಕೆ ಕೇಂದ್ರ ಇದು. ನಗರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಡಿಆರ್ಆರ್ ವಿದ್ಯಾಸಂಸ್ಥೆ ಇದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಇಲ್ಲಿ ಪ್ರಾರಂಭ ಆಗುತ್ತೆ. ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ 2 ಕ್ಷೇತ್ರಗಳಲ್ಲಿ ಬಹಳ ಸದ್ದು ಸುದ್ದಿಯಲ್ಲಿರೋದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಆರಂಭದಿಂದಲೂ ಕೂಡ ಟಿಕೆಟ್ ಹಂಚಿಕೆಯ ಹಂತದಿಂದಲೂ ಇಲ್ಲಿಯವರೆಗೂ ಕೂಡ ಬಹಳ ದೊಡ್ಡ ಚರ್ಚೆಯಲ್ಲಿದ್ದಂತ ಒಂದು ಕ್ಷೇತ್ರ ಇದು. ಮೊದಲಿಗೆ 217 ಅಂಚೆ ಮತಗಳನ್ನ ಎಣಿಸ್ತಾರೆ ಚುನಾವಣಾ ಸಿಬ್ಬಂದಿ. ಆ ನಂತರ ಇನ್ನು ಕೂಡ 25 ಸೇವಾ ಮತದಾರರು ಅವರ ಮತಗಳು ಬರಬೇಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಬೆಳಗ್ಗೆ 7:45ರವರೆಗೆ ಈ ಮತಗಳು ಬರುತ್ತೆ ಅಂತ ಗೊತ್ತಾಗ್ತಿದೆ. ಇನ್ನು ಬಾಗಲಕೋಟೆನೂ ಇದೆ. ನಾಳೆ ಬಾಗಲಕೋಟೆಯ ಉಪಸಮರದ ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ಪಂಚರಾಜ್ಯಗಳ ಜೊತೆಗೆ ನಮ್ಮದು 2 ಬೈ ಎಲೆಕ್ಷನ್ ನಡೆದಿರುವಂತಹ ಕ್ಷೇತ್ರಗಳು, ಬಾಗಲಕೋಟೆನೂ ಕೂಡ ಸೇರಿದ ಹಾಗೆ ರಿಸಲ್ಟ್ ಗೊತ್ತಾಗುತ್ತೆ. ಬಾಗಲಕೋಟೆ ತೋಟಗಾರಿಕೆ ವಿವಿಯಲ್ಲಿ ಮತ ಎಣಿಕೆ ನಡೆಯುತ್ತೆ. ನಾಳೆ ನಡೆಯುವಂತಹ ಮತ ಎಣಿಕೆಗೆ ಇದಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಾರಂಭ ಆಗುತ್ತೆ. ಒಟ್ಟು 14 ಟೇಬಲ್ಗಳಲ್ಲಿ 23 ಸುತ್ತಿನ ಮತ ಎಣಿಕೆ ಇರುತ್ತೆ. ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳಾಗಿದೆ. ಸಿದ್ಧತೆ ಎಲ್ಲ ಕೈಗೊಳ್ಳಲಾಗಿದೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಕೌಂಟಿಂಗ್ ಸ್ಟಾಫ್ ಆಗಲಿ ಅವರು ಕೂಡ ತರಬೇತಿ ಕೂಡ ಒಂದು ತರಬೇತಿ ಆಗಿತ್ತು. ಇವಾಗ 2ನೇ ತರಬೇತಿ ಇವತ್ತು ಕೊಡ್ತಾ ಇದ್ದೀವಿ. ಇವಾಗ 11 ಗಂಟೆಗೆ ಅದು ನಿಗದಿಪಡಿಸಲಾಗಿದೆ. ಮತ್ತು ಅದೇ ರೀತಿ ಈ ಸತಿ ಒಂದು ಚುನಾವಣಾ ಆಯೋಗವು ID ಕಾರ್ಡ್ QR ಕೋಡ್ ಇದು ಮುಖಾಂತರ ಇದು ಮಾಡ್ತಾ ಇದ್ದಾರೆ.